ಜೈ ಹಿಂದ್. ನಾನು ನಿಮ್ಮ ಸ್ನೇಹಜೀವಿ ಬಸವರಾಜ್. ನಮ್ಮ ಸ್ನೇಹಜೀವಿ ಅಕಾಡೆಮಿ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಸೊ ಈಗಾಗಲೇ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 4-5 ಕ್ಲಾಸ್ಗಳನ್ನು ಮಾಡಿ ಹಾಕಿದ್ದೇನೆ. ಕೋಡಿಂಗ್ ಡಿಕೋಡಿಂಗ್ ಸರಣಿಗಳು, ಸಾಮ್ಯತೆಗಳು, ಆಸನದ ವ್ಯವಸ್ಥೆ, ಈ ಥರ ಅದನ್ನೆಲ್ಲನೂ ಏನೈತಿ ಸ್ನೇಹಜೀವಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಒಳಗಡೆ ಹಾಕಿದ್ದೀನಿ. ಎಲ್ಲಾನು ನೋಡ್ರಿ ಕರೆಕ್ಟಾಗಿ. ಭಾಳಷ್ಟು ನಾನು ಅನ್ಕೊಂಡಿರಲಿಲ್ಲ ಇಷ್ಟೊಂದು ಹುಡುಗರು ತೊಗೊಂತೀರಿ, ಯೂಸ್ ಆಗುತ್ತೆ ಅಂತ ನಾನು ಎಕ್ಸೆಪ್ಟೇಷನ್ ಮಾಡಿದ್ದಿಲ್ಲ. ಬರೇ ಒಂದು 15-20 ದಿನದೊಳಗೆ ನನ್ನ ಯೂಟ್ಯೂಬ್ ಚಾನಲ್ನ ಮಾನಿಟೈಸೇಷನ್ ಮಾಡಿರಿ. ಅಷ್ಟು ಯೂಸನ್ನು ತೊಗೊಂಡಿರಿ. ಹೆಲ್ಪ್ ಆಗೈತೆ ಅಂತ ಕಮೆಂಟ್ ಕೂಡ ಹಾಕಿದಿರಿ. ಓಕೆ, ನೋಡ್ಕೊಳ್ರಿ. ನನ್ನ ಪ್ರತಿಯೊಂದು ಏನಂದ್ರೆ, ಈಗ ಇದು ನಾನು 6ನೇ ಅಧ್ಯಾಯ ಅಂದ್ರೆ ಯೂಟ್ಯೂಬ್ನೊಳಗೆ ಹಾಕ್ತಿರ್ತಕ್ಕಂಥದ್ದು 6ನೇ ಅಧ್ಯಾಯ. ಎಲ್ಲಾನು ನಿಮಗೆ ಪ್ರತಿಯೊಂದು ಟಾಪಿಕ್ ವೈಸ್ ಬೇಕಂದ್ರೆ ಅಗದಿ ಸರಳ ಭಾಷೆ ಒಳಗೆ ಹಾಕಿನಿ. ಅದನ್ನೆಲ್ಲಾನು ಯೂಟ್ಯೂಬ್ನಾಗ ನೀವು ನೋಡ್ಕೋಬಹುದು. ನಮ್ಮ ಸ್ನೇಹಜೀವಿ ಅಕಾಡೆಮಿ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ರಿ. ಅದರೊಳಗೆ ಎಲ್ಲಾನು ಕ್ಲಾಸ್ಗಳನ್ನ ಮಾಡಿ ವಿಡಿಯೋನ ಹಾಕಿದ್ದೀನಿ. 6ನೇ ಅಧ್ಯಾಯ ಯಾವಪ್ಪ ಅಂತಂದ್ರೆ ತಾರ್ಕಿಕ ವಿವೇಚನೆ. ಅಂದ್ರೆ ನಮ್ಮ ತಾರ್ಕಿಕ ವಿವೇಚನೆಯನ್ನ ಯಾವ ರೀತಿ ನಾವು ಮಾಡ್ಬೇಕಾ, ಅಂದ್ರೆ ಯಾವ ರೀತಿ ವಿಚಾರವನ್ನು ಮಾಡ್ಬೇಕಾ, ತಾರ್ಕಿಕ ವಿವೇಚನೆ ಒಳಗೆ ಪ್ರಶ್ನೆಗಳು ಹೆಂಗೆ ಬರ್ತಾವ, ಅಲ್ಲಿ ಏನು ಹೇಳಿಕೆಗಳಿರ್ತಾವ, ಹೇಳಿಕೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವ ಥರ ಪ್ರಶ್ನೆ ಕೇಳ್ತಾರ ನೋಡ್ಕೊಂಡ್ರಿ. ಏನಂತಂದ್ರೆ ಇಲ್ಲಿ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಸೀದಾ ಇಲ್ಲಿ ಕೊಡುವಂಥದ್ದು ಏನದಿಲ್ಲ. ಈಗ ಕೆಲವೊಂದಿಷ್ಟು ವಿಷಯದ ಬಗ್ಗೆ ಏನೈತಿಲ್ಲ, ಮೊದಲು ತಿಳ್ಕೊಬೇಕು ನಾವು ಯಾವ ಥರ ಪ್ರಶ್ನೆಗಳನ್ನ ಕೇಳ್ತಾರ, ಎಂದತಿಸಿಂದ ತಿಳ್ಕೊಬೇಕಾಗತ್ತ. ಅದಕ್ಕೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಅಲ್ಲಿ ಬರುವಂಥ ಹೇಳಿಕೆಗಳು ಯಾವ್ಯಾವದಾವ ನೋಡ್ಕೊಳ್ರ. ಅಂದ್ರೆ ಈ ಅಧ್ಯಾಯದಲ್ಲಿ ಕೇಳಲಾಗುವ ಪ್ರಶ್ನೆಗಳು 2 ಅಥವಾ ಹೆಚ್ಚಿನ ಹೇಳಿಕೆಗಳನ್ನು ಗೂಡಿರ್ತವೆ. ಅಂದ್ರ ಒಂದು ಹೇಳಿಕೆ ಅಂದ್ರೆ ಏನ್ ಮಾಡಿರ್ತಾರಂದ್ರೆ ಒಂದು ಹೇಳಿಕೆ ಕೊಟ್ಟಿರ್ತಾರ. ಅಂದ್ರೆ ಹಸುವಿಗೆ 4 ಕಾಲುಗಳಿವೆ. ಓಕೆ, ಅಂದಾಗ ಕೆಳಗೆ ಏನ್ ಮಾಡಿರ್ತಾನಂತಂದ್ರ ನೆಕ್ಸ್ಟ್ ಎಕ್ಸಾಂಪಲ್ ಏನೈತಿಲ್ಲ, ಎಕ್ಸಾಂಪಲ್ ಕೊಡಾಕತ್ತೀನಿ. 4 ಕಾಲುಗಳು ಅಥವಾ 3 ಕಾಲುಗಳು ಅಂತ ತಿಳ್ಕೊಳ್ರಿ. ಹಸುವಿಗೆ 3 ಕಾಲುಗಳಿದೆ ಕೊಟ್ಟಾಗ ಅಲ್ಲಿ ಕೆಳಗೆ ಏನೈತಿಲ್ಲ ತೀರ್ಮಾನಗಳಂತ ಕೊಡ್ತಾನೆ. 1ನೇ ತೀರ್ಮಾನ ಏನ್ ಕೊಡ್ತಾನಂತಂದ್ರ ಹಸುವಿಗೆ 4 ಕಾಲುಗಳಿವೆ. ಹಸುವಿಗೆ 4 ಕಾಲುಗಳಿವೆ ಅಂತ ಹೇಳ್ತಾನ ನಾವು. ಕಾಲುಗಳಿವೆ ಅಂತೇಶನ್ ಕೊಟ್ಟಾಗ ಈ ತೀರ್ಮಾನ ತಪ್ಪಾಗತ್ತಿದ. ಯಾಕಂತಂದ್ರ ಅವ್ನು ಹೇಳಿಕೆ ಏನ್ ಕೊಟ್ಟನಲ್ಲ ಅದರ ಪ್ರಕಾರನ ವಿಚಾರ ಮಾಡ್ಬೇಕಾಗತ್ತೆ. ತಾರ್ಕಿಕ ವಿಚಾರ ಮಾಡ್ಬೇಕಾಗತ್ತೆ ನಾವು. ಅದಕ್ಕೇನಿಲ್ಲ ಆನ್ಸರ್ದಾಗ ಇಲ್ಲಿ 2ನೇ ತೀರ್ಮಾನ ಏನಿರಲಿಲ್ಲ. 2ನೇ ತೀರ್ಮಾನ ಇರುತ್ತೆ ಹಸುವಿಗೆ 3 ಕಾಲುಗಳಿವೆ ತರ, ಅಥವಾ ಹೆಂಗ್ ಕೊಡ್ಬೋದು, ಹಸುವಿಗೆ 3 ಕಾಲುಗಳು ಮಾತ್ರ ಇವೆ, ಈ ತರ ಕೊಡ್ಬೋದು. ಅಂದಾಗ ಏನಿಲ್ಲ 2ನೇ ಹೇಳಿಕೆ ಕರೆಕ್ಟ್ ಆಗಿರುತ್ತೆ. ಪ್ರಶ್ನೆಗಳು ಬರ್ತಾವ, ಅದ್ರ ಬಗ್ಗೆ ಹೇಳ್ತೀನಲ್ಲ ಅವಾಗ ನೋಡುವಂತ್ರೆ. ಇನ್ ನೆಕ್ಸ್ಟ್ ಏನಿಲ್ಲ, ಕೊಟ್ಟಿರುವ ಹೇಳಿಕೆಗಳಿಂದ ತಾರ್ಕಿಕವಾಗಿ ಯಾವ ತೀರ್ಮಾನವನ್ನು ಅನುಸರಿಸಬೇಕು ಎಂಬುದನ್ನು ಪರೀಕ್ಷಾರ್ಥಿಗಳು ಕಂಡುಹಿಡಿಬೇಕಾಗತ್ತೆ. ಅಂದ್ರೆ ನೀವ್ ಏನ್ ಪೇಪರ್ ಬರೀಲಕ್ಕತ್ತಿರ್ಲ ನೀವ ಕಂಡುಹಿಡಿಬೇಕಾಗತ್ತ. ಅಂದ್ರೆ ಏನತ್ತರ ಹೇಳಿಕೆ ಕೊಟ್ಟಿರ್ತಾನ, ಯಾವ ತರ ತೀರ್ಮಾನಗಳಿರ್ತಾವ ಅದನ್ನ ಮೊದಲು ಚೆನ್ನಾಗಿ ಓದ್ಕೋಬೇಕು. ಇಲ್ಲಿ ಭಾಳ ಕನ್ಫ್ಯೂಷನ್ ಮಾಡ್ತಾವ. ಅವು ತೀರ್ಮಾನಗಳನ್ನ ಯಾವ ತರ ಹಾಕೋಬೇಕು, ನಕ್ಷೆಗಳನ್ನ ಯಾವ ತರ ಹಾಕೋಬೇಕು, ಅದ್ರೊಳಗೆ ನಾವು ಯಾವ ತರ ನಾವು ಮಾರ್ಕನ್ನ ಮಾಡ್ಕೊಂಡಿವಿ, ಯಾವ್ದನ್ನ ಹೇಳಿಕೆ ಒಳಗಡೆ ಬರ್ತತಿ ಅಂತ ಎಲ್ಲವೂ ಅಂತ ಬರ್ತಾವ. ಈ ತರ ಬಂದಾಗ ಈ ತರ ನಕ್ಷೆಗಳನ್ನ ನಾವು ಭಾಳ ಚೆನ್ನಾಗಿ ಹಾಕೋಬೇಕಾಗತ್ತ. ಈ ತರ ಬೇರೆ ಬೇರೆ ನಕ್ಷೆಗಳು ನಾವು ರೆಡಿ ಮಾಡ್ಕೊಂಡಾಗ ಮಾತ್ರ ಹೇಳಿಕೆಗಳಿಗೆ ಯಾವುದು ತೀರ್ಮಾನ ಸರಿ ಹೊಂದತಿ ಅಂತ ಹೇಳಕ ಸಾಧ್ಯ ಆಗುತ್ತೆ. ಓಕೆ, ಇರಲಿ. ಈ ಸಮಸ್ಯೆಗಳಲ್ಲಿ ನಕ್ಷೆಯನ್ನು ಬಳಸಲಾಗುತ್ತದೆ. ಇತ್ತನ ಏನೈತಿಲ್ಲ ನಾವು ನಕ್ಷೆಗಳನ್ನ ರೆಡಿ ಮಾಡ್ಕೊಂತೀವಿ. ಅಂದ್ರೆ ನಮ್ಗೆ ಹೆಂಗ್ ಬೇಕು ಹಂಗ ಅದು ನಾವು ಕೂಡಿರ್ತತಿ, ಕಂಟಿನ್ಯೂ ಆಗಿರ್ತಾವ. ಈ ತರ ಬಹಳಷ್ಟು ನಕ್ಷೆಗಳು ಬರ್ತಾವ. ಅವು ಹೆಂಗ್ ಬರ್ತಾವ ಏನಂತೇಶಿಂದ ನಿಮ್ಗೆ ತೋರಿಸ್ತೀನಿ, ನೋಡ್ಕೊಳ್ರಿ. ಇಲ್ಲಿ ಹೇಳಿಕೆಗಳ ಒಳಗೆ ಏನಿಲ್ಲ, ಹೇಳಿಕೆ ಒಳಗೆ ಏನ್ ಕೊಟ್ಟಿರ್ತಾರಂದ್ರ ಎಲ್ಲಾ ಎಕ್ಸ್ಗಳು ವಾಯ್ಗಳಾಗಿವೆ. ಎಲ್ಲಾ ಅಂತ ಬಂದು ಅಂತಂದ್ರ ಎಲ್ಲಾ ಅನ್ನೋದನ್ನ ಫಸ್ಟಿಗೆ ಹಾಕೋಬೇಕು. ಎಲ್ಲಾ ಎಕ್ಸ್ ಅನ್ನೋದನ್ನತಿ. ಇದು ಎಲ್ಲಾ ಎಕ್ಸ್ ಅಂತಂದಾಗ ಇದು ನಡ್ಬರ್ಕ್ ಬಂತಿದ ವಾಯ್ಗಳಾಗಿವೆ. ಅಂದ್ರೆ ವಾಯ್ಗಳಾಗಿವೆ ಇದು ವಾಯ್ಗಳಾಗಿದೆ. ಇಲ್ಲಿ ಕೊಟ್ಟರು ನೋಡ್ರಿ, ಎಲ್ಲಾ ಎಕ್ಸ್ಗಳು ವಾಯ್ಗಳಾಗಿವೆ ಅಂದಾಗ ಎಕ್ಸ್ಗಳು ಎಲ್ಲಾ ಅಂದಾಗ ಏನ್ ಹೇಳ್ತಾನಲ್ಲ ಇಲ್ಲಿ ನೋಡು, ಎಲ್ಲಾ ಕುರಿಗಳು ಹಸುಗಳಾಗಿವೆ ಅಂತ ಹಾಕಿದ್ರೆ ತಿಳ್ಕೊ. ಅವಾಗೇನದ್ಲ ಕುರಿಗಳನ್ನ ಎಲ್ಲಾ ಕುರಿ ಅಂದಾಗ ಒಳಗೆ ಬರ್ಕೋಬೇಕು, ಮ್ಯಾಗ ಹಸುಗಳಂತ ಬರೀಬೇಕು. ಎಲ್ಲಾ ಹಸುಗಳು ದೊಡ್ಡಿಯಲ್ಲಿವೆ. ಎಲ್ಲಾ ಹಸುಗಳು ದೊಡ್ಡಿಯಲ್ಲಿವೆ ತಂದಾಗ ಏನೈತಿಲ್ಲ ಕುರಿಗಳು ಅಂದಾಗ ಎಲ್ಲಾ ಹಸುಗಳು ಅಂದಾಗ ಇದ್ರ ಮ್ಯಾಗ ಮತ್ತೊಂದು ಬರ್ತೈತಿ, ಮತ್ತೊಂದು ಇದ್ರ ಮ್ಯಾಗ ರೌಂಡ್ ಮಾಡ್ಕೋಬೇಕಾಗತ್ತೆ. ಆ ತರ ಇರುತ್ತೆ. ಅವು ಪ್ರಶ್ನೆಗಳದಾಗ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ನಿಮಗ. ಈಗೇನೈತಿಲ್ಲ ನಾವು ಮೇನ್ ತಿಳ್ಕೊಬೇಕಾಗಿದ್ದೇನಂತಿ ಎಲ್ಲಾ ಎಕ್ಸ್ಗಳು ವಾಯ್ಗಳಾಗಿವೆ ತಿಳಿತಾ. ಈ ತರ ಕೊಟ್ಟಾಗ ತೀರ್ಮಾನ 1 ಏನ್ ಕೊಡ್ತಾನಂತಂದ್ರ ಎಲ್ಲಾ ವಾಯ್ಗಳು
ಎಲ್ಲ ವಾಯುಗಳು ಎಕ್ಸ್ಗಳಾಗಿವೆ ಅಂತ ಹೇಳ್ತಾನ. ಎಲ್ಲ ವಾಯುಗಳು ಎಕ್ಸ್ಗಳಾಗಿವೆ. ಸೊ ಮತ್ತೇನು ಹೇಳ್ತಾನಂತಾರ, ಎಲ್ಲ ಎಕ್ಸ್ಗಳು ವಾಯುಗಳ ಆಗಿಲ್ಲ ಅಂತ ಹೇಳಿ ಕೇಳ್ತಾನೆ. ಆಗಿಲ್ಲ, ಆಗಿವೆ, ಮತ್ತು ಹೌದು, ಅಲ್ಲ, ಈ ಥರ ಬೇರೆ ಬೇರೆ ಬರ್ತಿರ್ತಾವ. ಆಗಿರಬಹುದು, ಈ ಥರ ಏನು ಬರ್ತಲ್ಲ ತೀರ್ಮಾನಗಳು ಅದನ್ನು ತಿಳ್ಕೊಬೇಕಾಗತ್ತೆ. ಅವಾಗ ಏನತ್ಲ ಎಲ್ಲ ವಾಯುಗಳು ಎಕ್ಸ್ಗಳಾಗಿವೆ ಅಂದಾಗ ತೀರ್ಮಾನ ಒಂದು ತಪ್ಪಾಗುತ್ತೆ. ಯಾಕತ್ತಂದ್ರೆ ಎಲ್ಲ ಎಕ್ಸ್ಗಳು ಮಾತ್ರ ವಾಯುಗಳಾಗ್ಯಾವ, ಅಂದರೆ ಎಲ್ಲ ವಾಯುಗಳು ಎಕ್ಸ್ಗಳಾಗಿಲ್ಲ. ಇಲ್ಲಿ ನೋಡಿ ನೆಕ್ಸ್ಟ್ ಯಾವ ಥರ ಬರ್ತೈತಿ, ಕೆಲವು ಎಕ್ಸ್ಗಳು ವಾಯುಗಳಾಗಿವೆ. ಅಂದ್ರೆ ಕೆಲವು ಎಕ್ಸ್ಗಳದಾವ, ಅಂದ್ರೆ ಎಕ್ಸ್ಗಳದಾವು ಅವು ವಾಯುಗಳಾಗ್ಯಾವ ಅಂತ ಹೇಳ್ತಾನೆ ನಾವು. ಅಂದ್ರೆ ಇವು ಕೆಲವು ಅಂತ ಬಂದಾಗ ಏನೈತಿ, ಅರ್ಧ ಎಕ್ಸ್ಗಳಾಗಿರ್ಬೋದು, ಅರ್ಧ ವಾಯುಗಳಾಗಿರ್ಬೋದು. ಇಲ್ಲೈತಿ ನೋಡ್ರಿ, ಇಲ್ಲೇನೈತಿಲ್ಲ ಕೆಲವು ಅಂತ ಬಂದಾಗ ಏನೈತಿ ಅಂದ್ರೆ ಅರ್ಧ ಹಾಕೋಬೇಕು ನಾವು. ಅರ್ಧ ಹಾಕೊಂತೀವಿ ಅಂತ ಏನೈತಿಲ್ಲ ಅದ್ರೊಳಗೆ ಅರ್ಧ ಎಕ್ಸರ್ ಆಗಿರ್ಬೋದು, ಅರ್ಧ ವಾಯರ್ ಆಗಿರ್ಬೋದು. ಹೇಳಿಕೆ ಏನು ಕೊಡ್ತಾನಂತಂದ್ರೆ ಇದ್ರೊಳಗೆ ತೀರ್ಮಾನಗಳು, ಒಂದನೇ ತೀರ್ಮಾನ ಏನು ಮಾಡ್ತಾನಂತಂದ್ರ ಅರ್ಧ ಕೆಲವು ವಾಯುಗಳು ಅಂತ ಕೇಳಿಸ್ಕೊಂಡು ಕೊಡ್ತಾನವ. ಕೆಲವು ವಾಯುಗಳು ಎಕ್ಸ್ಗಳಾಗಿವೆ ಅಂದಾಗ ತೀರ್ಮಾನ ಒಂದು ಕರೆಕ್ಟ್ ಆಗತ್ತ ಅಂತ. ಅದ ಹತ್ರ ಏನ್ ಮಾಡ್ತಾನು, ಎಲ್ಲಾ ವಾಯುಗಳು ಎಕ್ಸ್ಗಳಾಗಿವೆ, ಎಲ್ಲಾ ವಾಯುಗಳು ಎಕ್ಸ್ಗಳಾಗಿವೆ ಅಂದಾಗ ತೀರ್ಮಾನ ಎರಡು ತಪ್ಪಾಗತ್ತದ. ಎಲ್ಲಾ ವಾಯುಗಳು ಇಲ್ಲ, ಕೆಲವು ಮಾತ್ರ ಆಗ್ಯಾವ. ಕೆಲವು ಏನೈತಿ ಮತ್ತೆ ಬೇರೆ ಆಗಿರ್ತಾವ. ಅವಾಗ ಏನ್ ಮಾಡ್ತಾನು, ಮತ್ತೇನ್ ಹೇಳ್ತಾನು, ಕೆಲವು ವಾಯುಗಳು. ಸೊ ಇದ್ರೊಳಗ ಮತ್ತೊಂದು ಕೊಡ್ತಾನ ತಿಳ್ಕೊರಿ ನೀವು, ಇಲ್ಲಿ ಬರಿತೀನಿ ಕೆಳಗ. ಸೊ ಇದ ತರ ಏನತ್ಲ, ಕೆಲವು ವಾಯುಗಳು ಜಡ್ಗಳಾಗಿವೆ ಅಂದ್ರೆ ಕೆಲವು ವಾಯುಗಳು ಜಡ್ಗಳಾಗಿವೆ ಅಂತ ಕೊಟ್ಟಾಗ ಸೊ ಇದ್ರ ಮುಂದೆ ಮತ್ತೆ ಬರ್ಕೋಬೇಕಾಗತ್ತೆ. ಕೆಲವು ವಾಯುಗಳು ಉದ್ದೇಶದಿಂದ ಅಂದ್ರೆ ಎಕ್ಸ್ ವಾಯ್ ಜಡ್, ಅಂದ್ರೆ ಕೆಲವು ವಾಯುಗಳು ಅಂತ ಮಾತ್ರ. ಅಂದ್ರೆ ಜಡ್ ಎಕ್ಸ್ಕ ಮತ್ತು ವಾಯಿಗೆ ಏನೂ ಸಂಬಂಧ ಇಲ್ಲ, ಇದಕ್ಕ ಒಂದಕ್ಕೊಂದು ಸಂಬಂಧ ಇಲ್ಲ ಅಂದ ಅರ್ಥ. ಅವಾಗ ಇದ್ರೊಳಗನ ಏನ್ ಮಾಡ್ತಾನಂತಂದ್ರ ಎಲ್ಲಾ ಎಕ್ಸ್ ಮತ್ತು ವಾಯುಗಳು, ಇಲ್ಲಿ ಕರ ಎಲ್ಲಾ ಎಕ್ಸ್ಗಳು ಅಂತ ಬಂದು ತಿಳ್ಕೊ, ಎಲ್ಲಾ ಎಕ್ಸ್ಗಳು ಜಡ್ ಆಗಿವೆ ಅಂತಂದಾಗ ಸೊ ಎಲ್ಲಾ ಎಕ್ಸ್ಗಳು ಜಡ್ ಆಗಿವೆ ಅಂತ ಬರಿತಾನ ನಾವು. ಎಲ್ಲಾ ಎಕ್ಸ್ಗಳು ಜಡ್ ಆಗಿವೆ ಅಂದಾಗ ಸೊ ಇಲ್ಲಿ ತೀರ್ಮಾನಗಳು ಬಂದಾಗ ಏನತ್ಲ, ಕೆಲವು ಜಡ್ಗಳು ವಾಯುಗಳಾಗಿವೆ ಅಂತ ಅಂದ್ರ ಒಂದನೇ ತೀರ್ಮಾನ ಕೆಲವು ಜಡ್ಗಳು ವಾಯುಗಳಾಗಿವೆ ಅಂದ ಒಂದನೇ ತೀರ್ಮಾನ ಕರೆಕ್ಟ್ ಆಗುತ್ತ. ಅದೇ ತರ ಎರಡನೇ ತೀರ್ಮಾನ, ಈ ಅಂದ್ರೆ ಒಂದು ತೀರ್ಮಾನ, ಎರಡು ತೀರ್ಮಾನ, ಮೂರು ತೀರ್ಮಾನ. ಮೊದಲು ಏನ್ ಮಾಡ್ತಾನು, 2-3 ಹೇಳಿಕೆಗಳನ್ನ ಕೊಡ್ತಾನ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ಏನೈತಿ ತೀರ್ಮಾನಗಳನ್ನ ಹೇಳ್ತಾನ. ಅದು ನಿಮ್ಗೆ ಈಗ ಸೀದಾ ನಾನು ಏನೈತಿ ಅವು ಒಂದನೇ ತೀರ್ಮಾನ, ಎರಡನೇ ತೀರ್ಮಾನ ಹೇಳಿಕೆ ಒಳಗೆ ಯಾವ ತರ ಬರ್ತೇನೆ ಅಂತ ನಾನು ಹಾಕ್ಬೋದ. ಆದ್ರೆ ನಿಮ್ಗೆ ಆ ತರ ಹೌದು, ಇಲ್ಲ, ಕೆಲವು ಹೌದು ಈ ತರ ಏನು ಬರ್ತಾವು ಆ ತರ ನಿಮ್ಗೆ ತಿಳಿಸಿದ್ರೆ ಅರ್ಥ ಆಗಲ್ಲ. ಸೊ ಡೈರೆಕ್ಟ್ ಆಗಿ ತಾರ್ಕಿಕ ವಿಚಾರ ಮಾಡೋದೈತಿ, ನೇರ ಪ್ರಶ್ನೆ ಅದಾವ. ಸೊ 1 ಮಾರ್ಕ್ಸ್ ಅಂತೂ SSC ಒಳಗ SSC ಡಿಪಾರ್ಟ್ಮೆಂಟ್ದಾಗ 1 ಮಾರ್ಕ್ಸ್ ಅಂತೂ 100% ಇದು ಬರ್ತೈತೆ. ಇದ್ರ ವಿಚಾರವಾಗಿ ಒಂದು ಪ್ರಶ್ನೆ ಪ್ರತಿಯೊಂದು ಸಡ್ನೆ ಬರ್ತೈತಿ. ಅದು ನಾನು ಹೆಂಗೆ ಬರ್ತಾವ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಏನೈತಿಲ್ಲ, ಯಾವ ಎಕ್ಸ್ಗಳು ವಾಯುಗಳು ಆಗಿಲ್ಲ ಅಂತ ಏನಪ್ಪಾ ಅಂತಂದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ. ಯಾವ ಎಕ್ಸ್ಗಳು, ಇವು ಎಕ್ಸ್ಗಳದಾವು, ಇವು ವಾಯುಗಳದಾವು, ಅಂದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂದಾಗ ಏನೈತಿ, ಕೆಲವು ಇವು ಆಗೇ ಇಲ್ಲ, ಏನು ಸಂಬಂಧ ಇಲ್ಲ ಅಂದಾಗ ಆಗಿಲ್ಲ. ಆದ್ರ ಮತ್ತೇನ್ ಮಾಡ್ತಾನೋ, ಇದು ಫಸ್ಟ್ನೇ ತೀರ್ಮಾನ ತಿಳ್ಕೊಡ್ರಿ ನೀವು. ಎರಡನೇ ತೀರ್ಮಾನದಾಗ ಏನ್ ಮಾಡ್ತಾನಂತಂದ್ರ ಕೆಲವು ವಾಯುಗಳು ಅಂತಂದ್ರೆ ಕೆಲವು ವಾಯುಗಳು ಜಡ್ಗಳಾಗಿವೆ ಅಥವಾ ಡಬ್ಲ್ಯೂಗಳಾಗಿವೆ. ಸೊ ಈ ತರ ಬಂತ ತಿಳ್ಕೊ. ಅವಾಗ ಏನತ್ಲ ಈ ವೆನ್ ನಕ್ಷೆಯನ್ನ ಹಾಕೊಳ್ಳೋದು ಗೊತ್ತಾಗಬೇಕು. ಸೊ ಇದು 3 ಸಂಬಂಧ ಇರ್ತಾವು, ಇದೊಂದು ಸಪ್ರೇಟ್ ಬರ್ತೈತಿ. ಇದು ಹೆಂಗ್ ಸಪ್ರೇಟ್ ಬರ್ತೈತಿ ಅಂದ್ರ ಅದ್ರ ಜೊತೆಗೆ ಏನತ್ಲ ಎಕ್ಸ್ ಮತ್ತು ವಾಯುಗಳು ಎಲ್ಲಾನು ಕೂಡ ಒಂದ್ರಾಗನ ಬರ್ತಾವು. ಸೊ ಇದ್ರೊಳಗೆ ಏನ್ ಮಾಡ್ತಾನು, ಎಕ್ಸ್ ವಾಯ್ ಐತ್ಯಾ, ಸೊ ಎಕ್ಸ್ ವಾಯ್ ಐತೆ ಅಂದ ಬಳಕ ಕೆಲವು ವಾಯುಗಳು ಅಂತ ಹೆಸರು ಕೊಡ್ಬೋದು. ಇಲ್ಲ ಕೆಲವು ಎಕ್ಸ್ಗಳು ಅಂತ ಬಂದಾಗ ಏನತ್ಲ, ಕೆಲವು ಎಕ್ಸ್ಗಳು ಅಂತ ಬಂದಾಗ ಮತ್ತು ವಾಯುದಾಗೂ ಕಟ್ ಆಗಿರುತ್ತೆ. ಅವಾಗ ಕೆಲವು ವಾಯುಗಳು ಕೂಡ ಜಡ್ಗಳಾಗಿರ್ತಾವ. ಅವಾಗ ಈ ತರ ಪ್ರಶ್ನೆಗಳು ಹೆಂಗ್ ಬರ್ತಾವು. ಸೊ ಎಕ್ಸಾಂಪಲ್ಗಳನ್ನ ಕೊಡ್ತೀನಿ, ಉದಾಹರಣೆ ಕೊಟ್ಟ ನಿಮ್ಗೆ ಬಿಡಿಸಿದ್ರೆ ಮಾತ್ರ ಅರ್ಥ ಆಗತ್ತಲ್ಲ. ಸೊ ಆದಷ್ಟು ಸ್ಪೀಡಾಗಿ ಹೇಳಾಕತ್ತೀನಿ. ನಂದೇನ ಮಾನಸಿಕ ಸಾಮರ್ಥ್ಯ ಟಾಪಿಕ್ ಮ್ಯಾಗ ನಾನು ಡಿಸ್ಕಷನ್ ಮಾಡಾಕತ್ತೀನಿ. ನೀವು ಮ್ಯಾಥ್ಸ್ ಎಲ್ಲ ಡಿಸ್ಕಷನ್ ಮಾಡ್ರಿ ಸರ್ ಅಂತ ಹೇಳ್ತೀರಿ. ಸೊ ಮ್ಯಾಥ್ಸ್ ಒಳಗೆ ಏನೈತಿ, ನಮ್ಮ ಸ್ನೇಹಜೀವಿ ಅಕಾಡೆಮಿಯ ಸೊ ಗಣಿತ ಶಿಕ್ಷಕರಾಗಿರ್ತಕ್ಕಂಥ ಬಾಹುಬಲಿ ಸರ್ ಅವರು ಕೂಡ ಅವರು ಇದನ್ನ ಮಾಡ್ತಿದ್ದಾರೆ. ಈಗ ಕ್ವಶನ್ ಪೇಪರ್ ಏನೈತಿ ಡಿಸ್ಕಷನ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅವ್ರ ಲಿಂಕ್ ಏನೈತಿ ಹಾಕ್ತೀನಿ. ಸೊ ಅದನ್ನ ನೋಡುವಂತ್ರಿ. ಈಗ ಏನೈತಿಲ್ಲ, ಸೊ ಈಗೆಲ್ಲ ಇದನ್ನ ತಿಳ್ಕೊಂಡ್ರಿ. ವೆನ್ ನಕ್ಷೆಗಳ ಹೆಂಗ್ ಬರ್ತಾವ, ವೆನ್ ನಕ್ಷೆಗಳನ್ನ ಯಾವ ತರ ಹಾಕೋಬೇಕು, ಕೆಲವು ಬಂದಾಗ ಯಾವ ತರ ಹಾಕೋಬೇಕು, ಸೊ ಎಲ್ಲಾ ಬಂದಾಗ ಯಾವ ತರ ಹಾಕೋಬೇಕು, ಸೊ ಕೆಲವು ಜೊತೆಗೆ ಸಂಬಂಧ ಇಲ್ಲದೆ ಇರುವಾಗ ಯಾವ ತರ ಹಾಕೋಬೇಕು, ಅವು ಟಾಪಿಕ್ 2ದಾಗ ಹೇಳ್ತೀನಿ. ಅಂದ್ರೆ ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ. ಈಗ ಏನೈತಿ ಸಿಂಪಲ್ ಉದಾಹರಣೆನ ಕೊಡ್ತೀನಿ. ಸೊ ಸಿಂಪಲ್ ಉದಾಹರಣೆಗಳ ಯಾವ ತರ ಬರ್ತಾವ ಅಂತ ನೋಡ್ಕೊಡ್ರಿ.
ಕ್ವಶನ್ ಚೆನ್ನಾಗಿ ಓದ್ಕೊಬೇಕು. ಅಂದ್ರೆ ಹೆಂಗ್ ಬರ್ತಾವ ಪ್ರಶ್ನೆಗಳು ಅಂತ ಇಲ್ಲಿ ನೋಡ್ಕೊಡ್ರಿ. ಈ ಪ್ರಶ್ನೆಗಳಲ್ಲಿ 2 ಹೇಳಿಕೆಗಳು 2 ತೀರ್ಮಾನಗಳಿದ್ದು 1 ಮತ್ತು 2 ಎಂದು ಹೇಳುವ ತೀರ್ಮಾನಗಳಲ್ಲಿ ಯಾವುದು ತಾರ್ಕಿಕ ವಿಧಾನದಿಂದ ಆಯ್ಕೆಯಾದದ್ದು ಎಂಬುದನ್ನು ಹೇಳಿಕೆ ಆಧರಿಸಿ ಕಂಡುಹಿಡಿಯಿರಿ ಅಂತ ಎಷ್ಟು ಕೊಡ್ತಾನವ. ಅಂದ್ರ ಸೊ ಒಂದಕ್ಕೊಂದು ಸಂಬಂಧ ಅದಾವ, ಅದನ್ನ ಯಾವ ತರ ಬರ್ತಾವ ಅಂತ ಹೇಳಿಕೆಯನ್ನ ಕಂಡಿಡ್ರಿ ಅಂತ ಹೇಳ್ತಾನವ. ಸೊ ಇಲ್ಲಿ ಏನಪ್ಪಾ ಅಂತಂದ್ರ ನಾವು ಇದನ್ನ ಅಳಿಸೇ ಬಿಡ್ತೀನಿ. ಈಗ ನಾನು ಆಕ್ಚುಲಿ ನಿಮ್ಗೆ ಇದನ್ನ ಗೊತ್ತಾಗ್ಬೇಕಂತ ನಾ ಏನ್ ಮಾಡಿದ್ದೆ ಅಂತಂದ್ರ ನಾ ಮೊದಲ ಬಿಟ್ಟಿದ್ದೆ ಇದನ್ನ ವೆನ್ನಕ್ಷ. ಈಗ ಡಿಲೀಟ್ ಮಾಡಿಬಿಡ್ತೀನಿ, ಯಾಕಂದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ ಅದ. ಇದನ್ನ ಹಿಂದಿಂದ ಹಾಕೊಳ್ಬೇಕಾದ್ರೆ ಲೇಟ್ ಆಗತ್ತೆ ನಾ ಏನ್ ಮಾಡಿದ್ದೆ ಫಸ್ಟ್ ಹಾಕೊಂಡಿದ್ದೆ. ಸೊ ಈಗ ನೋಡ್ಕೊಡ್ರಿ, ಇಲ್ಲಿ ಪ್ರಶ್ನೆ ಏನೈತಿ ನೋಡ್ಕೊಡ್ರಿ. ಕೆಲವು ಪೆನ್ಗಳು ಬುಕ್ಕುಗಳಾಗಿವೆ. ಬುಕ್ಕುಗಳು ಅಂದ್ರೆ ಕೆಲವು ಪೆನ್ಗಳ ತಂದ್ರಾಗ ನಾವು ವೆನ್ನಕ್ಷೆಯನ್ನ ಹಾಕೊಳ್ಳೋನು ಇಲ್ಲಿ. ಸೊ ಈಗ ವೆನ್ನಕ್ಷೆ ಅಂದ್ರೆ ಕೆಲವು ಅಂತ ಬಂದಾಗ ಏನೈತಿ ಒಂದ್ರ ಮ್ಯಾಗ ಒಂದ ಗದ್ದ ಏರ್ಸ್ಬೇಕತ್ತಾರ ನೋಡ್ರಿ. ಸೊ ಗದ್ದ ಏರ್ಸ್ಬೇಕ ಅದನ್ನ ತಿಳಿತಾ. ಸೊ ಒಂದ್ರ ಮ್ಯಾಗ ಒಂದ ಯಾವ ತರ ಗದ್ದ ಏರ್ತೈತಿ ನೋಡ್ಕೊಡ್ರಿ ಅದನ್ನ. ಕೆಲವು ಅಂತ ಬಂದಾಗ ಸೊ ಈ ಒಂದ್ರ ಮ್ಯಾಗ ಒಂದ ಸೇರ್ಸಿ ಬಿಡ್ಬೇಕ. ಅವಾಗ ಏನತ್ತಿಲ್ಲ ನಮ್ಗ ಕರೆಕ್ಟ್ ಹಂಗೆ ಗೊತ್ತಾಗ್ತೈತಿ. ಕೆಲವು ಅಂತ ಬಂದಾಗ ನೋಡ್ಕೊಡ್ರಿ ಇಲ್ಲಿ. ಓಕೆ, ಸೊ ಕೆಲವು ಪೆನ್ನುಗಳು ಅಂದ್ರೆ ಕೆಲವು ಪೆನ್ನುಗಳು ಬುಕ್ಕುಗಳು ಅಂತ ಅಂದಾನ. ಅಂದಾಗ ಏನ್ ಮಾಡ್ಬೇಕಂದ್ರೆ ನಾವು ಎರಡೂನು ಬರ್ಕೊಂಡ್ಬಿಡ್ಬೇಕು ಇಲ್ಲಿ. ಕೆಲವು ಪೆನ್ನುಗಳು ಯಾವ್ದಾವು, ಕೆಲವು ಬುಕ್ಗಳು ಯಾವ್ದಂತ ಅಂದ್ರೆ ಇವು ಪೆನ್ನುಗಳಾಗ್ಲಿ. ಸೊ ಇವು ಪೆನ್ನುಗಳಾಗಲ್ರಿ, ಪೆನ್ನು. ಇವು ಬುಕ್ಕುಗಳು. ಸೊ ಇವು ಬುಕ್ಕುಗಳು. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟಂಗ ಯಾವ ಬುಕ್ಕುಗಳು ಪುಸ್ತಕಗಳಲ್ಲ ಅಂದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ ತರ್ತ. ಸೊ ಯಾವುದು ಬುಕ್ಗಳ ಇವ್ಯಾನ್ ಬುಕ್ ಅದಾವ್ರಲ್ಲ ಇದಕ್ಕೂ ಸಂಬಂಧ ಇಲ್ಲ, ಪೆನ್ನುಗಳಿಗೂ ಸಂಬಂಧ ಇಲ್ಲ ಅಂದಾಗ ಏನತ್ತಿಲ್ಲ ಯಾವ ಬುಕ್ಕುಗಳು ಕೂಡ ಪೆನ್ನುಗಳು ಯಾವುದು ಪುಸ್ತಕಗಳಲ್ಲ ಅಂದ್ರೆ ಏನತ್ತಿಲ್ಲ ನಾವು ನೋಡ್ರಿ ಈಗ. ಸೊ ಅದನ್ನು ಸಪ್ರೇಟ್ ಆಗಿ ವೆನ್ನಕ್ಷೆನ ಹಾಕೊಳ್ಳೋನು ಇಲ್ಲಿ. ಸೊ ಇಲ್ಲಿ ಸಪ್ರೇಟ್ ಆಗಿ ಹಾಕೋರಿ, ಅಂದ್ರೆ ಸಪ್ರೇಟ್ ಅದಕ್ಕೆ ಸಂಬಂಧ ಇಲ್ಲ ಅಂದಾಗ ಏನಂತಿಲ್ಲ ಇಲ್ಲೊಂದು ಗೋಲಾಕಾರ ಹಾಕೊಡ್ರಿ. ಅಂದ್ರೆ ಇಲ್ಲೇನೈತಿ ಪುಸ್ತಕಗಳಂತ ಬರ್ಕೊಡ್ರಿ. ಪುಸ್ತಕ ಅಂದ್ರೆ ಏನೈತಿ ಯಾವ ಬುಕ್ಕುಗಳು ಕೂಡ ಪುಸ್ತಕಗಳ ಅಲ್ಲಿವ ಅಂದ್ರೆ ಅಲ್ಲಿವ. ಇದನ್ನ ನೋಡ್ಬೇಕಿಲ್ಲಿ, ಬುಕ್ಕುಗಳು ಪುಸ್ತಕಗಳಲ್ಲ ಇದ್ರೊಳಗನ ಹೇಳಿಕೆ ನಾವು ಕರೆಕ್ಟಾಗಿ ಹಾಕೋಬೇಕಾಕತಿ. ಇರ್ಲಿಕ್ಕಂದ್ರೆ ಇಲ್ಲಿ ತೀರ್ಮಾನಗಳನ್ನ ಕಂಡು ಹಿಡಿದನ ತಪ್ಪಾಗ್ಬಿಡತ್ತೆ. ಸೊ ಇಲ್ಲಿ ನೋಡ್ಕೊಡ್ರಿ, ಈ ತೀರ್ಮಾನಗಳೊಳಗೆ ಏನ್ ಕೊಟ್ಟನಂತಂದ್ರ ಕೆಲವು ಬುಕ್ಕುಗಳು ಪೆನ್ನುಗಳು ಅಂತ ನಾನು ಇಲ್ಲಿ ಏನ್ ಕೊಟ್ಟನು ಹೇಳಿಕೆ ಒಂದ್ರಾಗ ಕೆಲವು ಪೆನ್ನುಗಳು ಬುಕ್ ಅಂತ ಕೊಟ್ಟನು. ಸೊ ಕೆಲವು ಪೆನ್ನುಗಳು ಬುಕ್ಗಳದಾವ ಅಂತಂದ್ರ ಇಲ್ಲಿ ನೋಡ್ಕೊಡ್ರಿ, ಶೇಡ್ ಮಾಡ್ತೀನಿ ಇದನ್ನ. ಸೊ ಕೆಲವು ಪೆನ್ನುಗಳು ಬುಕ್ಗಳದಾವ ಅಂತಂದ ಮ್ಯಾಗ ಸೊ ಕೆಲವು ಬುಕ್ಗಳು ಕೂಡ ಪೆನ್ ಆಗಿರ್ತಾವು ಅಂದ್ರೆ ಇಲ್ಲಿ ಬಂದೈತೆ ಅಂದ ಬಳಕ. ಸೊ ಸ್ವಲ್ಪ ಇದ್ರೊಳಗ ಪೆನ್ಗಳು ಅದಾವ, ಬುಕ್ದೊಳಗ ಕೆಲವು ಬುಕ್ಗಳೊಳಗ ಪೆನ್ ಅದಾವ ಅಂತಂದ ಬಳಕ ಕೆಲವು ಬುಕ್ದೊಳಗ ಪೆನ್ಗಳು ಇರ್ಬೋದಲ್ಲ. ಸೊ ಇಲ್ಲಿ ಏನೈತಿಲ್ಲ ಅಂದಕ್ಕೊಂದು ಸೇರೈತದ ಅಂದಾಗ ಏನೈತಿಲ್ಲ ತೀರ್ಮಾನ ಒಂದು ಸರಿ ಆಗುತ್ತೆ. ಇನ್ ನೆಕ್ಸ್ಟ್ ನೋಡ್ಕೊಡ್ರಿ, ಕೆಲವು ಪೆನ್ನುಗಳು ಪುಸ್ತಕಗಳಲ್ಲ ಅಂತ ಕೊಟ್ಟ ನಾವ. ಅಂದ್ರ ಇವು ಪುಸ್ತಕಗಳ ಇಲ್ಲಿ ಕೆಲವು ಪೆನ್ಗಳದಾವ ಅಂದ್ರೆ ಕೆಲವು ಪೆನ್ನುಗಳು. ಸೊ ಇವು ಪೆನ್ಗಳದಾವ್ರಿ ಇಲ್ಲಿ. ಸೊ ಪೆನ್ನುಗಳು ಪುಸ್ತಕಗಳಲ್ಲ ಅಂತ ಕೊಟ್ಟ ನಾವು. ಪುಸ್ತಕಗಳು ಇಲ್ಲಿದಾವ, ಸೊ ಹೊರಗದಾವ ಇವು ಪುಸ್ತಕಗಳಲ್ಲ. ಕೆಲವು ಪೆನ್ನುಗಳು ಪುಸ್ತಕಗಳ ಅಲ್ಲ ಅಂದ್ರೆ ಇದು ಹೇಳಿಕೆ ಕರೆಕ್ಟ್ ಐತೆ. ಒಂದು ವೇಳೆ ಸೊ ಇಲ್ಲೇ ಏನಂತಲೇ ಹೇಳಿಕೆ ಮತ್ತೆ ಏನ್ ಕೊಟ್ಟಿತ್ತಂದ್ರ ಕೆಲವು ಪೆನ್ನುಗಳು ಪುಸ್ತಕಗಳು ಅಂತ ಕೊಡಿ ತಿಳ್ಕೊರಿ. ಇಲ್ಲಿ ನೋಡ್ರ, ಸೊ ಇಲ್ಲಿ ಏನ್ ಕೆಳಗೆ ತೋರ್ಸೈತಿ ನೋಡ್ರಿ, ಪೆನ್ನುಗಳಲ್ಲ ಲ ಐತ್ರಿ, ಲ ಐತಿ, ಇದ ಜಾಗದಾಗ ಪುಸ್ತಕಗಳು ಅಂತ ಬಂದೈತಿ ತಿಳ್ಕೊರ್ರಿ. ಅವಾಗ ತೀರ್ಮಾನ 2 ಸರಿ ಆಗಂಗಿಲ್ಲ, ಇದು ತಪ್ಪಾಗತ್ತ ಅವಾಗ. ಯಾಕಂದ್ರ ಪುಸ್ತಕಗಳು ಅಂತಂದ್ರ ಕೆಲವು ಪೆನ್ನುಗಳು ಪುಸ್ತಕಗಳು ತಂದಾಗ ಪೆನ್ನಿಗೆ ಮತ್ತು ಪುಸ್ತಕ ಸಂಬಂಧ ಇಲ್ರಪ್ಪಿ, ಅದನ್ನ ನೋಡ್ಕೋಬೇಕು ನಾವು. ಅಂದಾಗ ಮಾತ್ರ ತೀರ್ಮಾನಗಳನ್ನ ಕಂಡುಹಿಡಿಯಕ ಸಾಧ್ಯ ಆಗತ್ತೆ. ಇಲ್ಲಿ ಏನ್ ಕೊಟ್ಟಿರ್ತಾವ ಲಾಸ್ಟಿಗೂ ಕೂಡ ಇದನ್ನ ಭಾಳ ಚಂದಂಗಿ ತೀರ್ಮಾನಗಳನ್ನ ತಾರ್ಕಿಕವಾಗಿ ಯೋಚನೆ ಮಾಡಿದಾಗ ಆನ್ಸರ್ ಸರಿಯಾಗಿ ಗೊತ್ತಾಗುತ್ತೆ. ಕೆಲವು ಪುಸ್ತಕಗಳು ಅಂತ ಇಲ್ಲಿ ನೋಡ್ರಿ, ಆಪ್ಷನ್ದಾಗ ಏನ್ ಕೊಡೋಣ, ಒಂದನೇ ಆಪ್ಷನ್ ಒಂದು ಮಾತ್ರ ಸರಿ ಅಂದ್ರ ಒಂದು ಮಾತ್ರ ಸರಿ ಅಂತ ಕೊಟ್ಟಿರ್ತಾನ. ಒಂದು ಮಾತ್ರ ಸರಿ ಅಂದ್ರೆ ಒಂದೇದು ಸರಿ ಐತಿ ಇಲ್ಲ ಎರಡನೇ ಸರಿ ಐತಿ ಅಂದ ಬಳಕ ಅಲ್ಲ. ಸೊ 2 ಮಾತ್ರ ಸರಿ ಅಂತ ಕೊಟ್ಟಾನ, ಇದು ಅಲ್ಲ. ಸೊ 3 ಅಂದ್ರೆ ಇಲ್ಲಿ ಏನ್ ಕೊಟ್ಟ 1 ಮತ್ತು 2 ಅನುಸರಿಸುವುದಿಲ್ಲ ಅಂತ ಕೊಟ್ಟ ನಾವ. ನೋಡ್ರೆ, ಅನುಸರಿಸುವುದಿಲ್ಲ ಮತ್ತು ಅನುಸರಿಸುತ್ತದೆ ಅಂತ ಕೊಡಿ ತಿಳ್ಕೊರ್ರೆ.
ಅನುಸರಿಸುತ್ತದೆ ಅಂತ ಕೊಟ್ಟಿದ್ದಂದ್ರೆ ಆನ್ಸರ್ ಇದು ಕರೆಕ್ಟ್ ಆಕಿತ್ತ. ಆದ್ರೆ 1 ಮತ್ತು 2 ಸರಿ ಅಂತ ಕೊಟ್ಟ ಅಂದ ಬಳಿಕ ಆನ್ಸರ್ ಇದಾಗುತ್ತೆ. ಇವು ಕೂಡ ಆನ್ಸರ್ ಎಲ್ಲ ತಪ್ಪಾಯ್ತು. ಈ ಥರ ಭಾಳ ಈಜಿ ಇದೆ. ಸ್ವಲ್ಪ ತಾರ್ಕಿಕ ವಿಚಾರ ಮಾಡೋಕ್ಕಷ್ಟು ಬಂದ್ರೆ ಸಾಕ, ಭಾಳ ಚೆನ್ನಾಗಿ ಕಂಡು ಹಿಡಿಬೋದು. ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ನೋಡ್ಕೊಳ್ರಿ ಅದೇ ಥರ. ಸೊ ಇಲ್ಲೇನೈತಿ, ಎಲ್ಲ ನೆಲಗಳು ಖಾಲಿಗಳು ನೋಡ್ರ. ಸೊ ಇಲ್ಲೇನೈತಿ, ಇದನ್ನ ಅಳಿಸ್ತೀನಿ ನೋಡ್ರಿ ನಾನು. ಏನ್ ಮಾಡ್ಯಾನ್ರಿ ಇಲ್ಲಿ, ಎಲ್ಲಾ ನೆಲಗಳು ಖಾಲಿಗಳು ಅಂತ ಇಸ್ಕೊಂಡ್ಕೊಟ್ಟಾನ. ಎಲ್ಲಾ ನೆಲ ಅಂತ ಬಂದಾಗ ಎಲ್ಲಾ ನೆಲಗಳು ಖಾಲಿಗಳು ಎಲ್ಲ ಅನ್ನೋದು ಬಂದಾಗ ಏನೈತಿಲ್ಲ ಅದನ್ನ ನಡ್ಬಾರ್ಕ್ ಹಾಕೋಬೇಕ್ರಿ. ಅದಕ್ಕೆ ಏನೈತಿಲ್ಲ ಇಲ್ಲಿ ನೋಡ್ಕೊಡ್ರಿ, ನಾನು ನಡ್ಬಾರ್ಕ್ ಹಾಕೊಂಡ್ ತೋರಿಸ್ತೀನಿ ಈಗ ನಿಮಗೆ. ಎಲ್ಲಾ ನೆಲಗಳು ಅಂತ ಬಂದಾಗ ಇಲ್ಲಿ ವೆನ್ ನಕ್ಷೆ ಹಾಕ್ತೀನಿ ನಾನು. ಇದು ಸೊ ವೆನ್ ನಕ್ಷೆ, ಓಕೆ. ಎಲ್ಲ ಅಂತ ಬಂದಾಗ ಏನೈತಿ ನಡ್ಬಾರ್ಕ್ ಬರ್ಬೇಕಾದ. ನಡ್ಬಾರ್ಕ್ ಬರ್ಬೇಕಂದಾಗ ನಾವು ಹಾಕೋತೀನಿ, ಓಕೆ. ನೋಡ್ಕೊಡ್ರಿ, ಈ ಥರ ಬಂದಾಗ ಏನೈತಿಲ್ಲ ನಾವು ಹಾಕೋಬೇಕು ಇದನ್ನ. ಈ ವೆನ್ ನಕ್ಷೆ ಕರೆಕ್ಟಾಗಿ ಹಾಕೊಂಡ್ರೆ ನಮ್ಗೆ ಗೊತ್ತಾಗುತ್ತಲ್ಲ. ಎಲ್ಲ ನೆಲಗಳು ಅಂತ ಬಂದಾಗ ಎಲ್ಲ ನೆಲಗಳು ಅಂದ್ರೆ ಎಲ್ಲ ಅಂತ ಬಂದಾಗ ಏನೈತಿಲ್ಲ ಇವು ನೆಲಗಳಾಕ್ಕಾವ. ನೆಲಗಳು ಖಾಲಿಗಳು ಅಂದ್ರೆ ಎಲ್ಲ ನೆಲಗಳೇನಂತಿ ಖಾಲಿ ಅದಾವ, ಇವು ಖಾಲಿ ಅದಾವ. ಸೊ ಖಾಲಿಗಳು ಇವು, ಓಕೆ. ಯಾವುದೇ ನೆಲವು ಹುಡುಗಿ ಅಲ್ಲ ಅಂದ್ರೆ ಯಾವುದೇ ನೆಲವು ಹುಡುಗಿ ಅಲ್ಲ ಅಂತ ಕೊಟ್ಟ ನಾನು. ಅಂದ್ರ ಹುಡುಗಿಗಿ ಖಾಲಿಗಳಿಗೆ ಮತ್ತ ನೆಲಕ್ಕ ಏನು ಸಂಬಂಧ ಇಲ್ಲ ಅಂದಾಗ ಇದನ್ನ ಸಪ್ರೇಟ್ ಆಗಿ ಬರ್ತೈತಿ. ಇದು ಹುಡುಗಿ ಆಗುತ್ತೆ. ಇದು ಹುಡುಗಿ ಆಯ್ತಾ. ಇಲ್ಲಿ ಹೇಳಿಕೆ ಏನೈತಿ, ತೀರ್ಮಾನಗಳು ಏನಂತ ನೋಡ್ಕೊಡ್ರಿ. ಎಲ್ಲಾ ಖಾಲಿಗಳು ನೆಲಗಳು ಅಂದ್ರ ಎಲ್ಲಾ ಖಾಲಿಗಳು ನೆಲಗಳು ಅಂದ್ರೆ ಎಲ್ಲಾ ನೆಲಗಳು ಖಾಲಿಗಳಂತ ಬರದವ. ಆದ್ರೆ ಎಲ್ಲಾ ಖಾಲಿಗಳು ನೆಲಗಳಂತ ಕೊಟ್ಟನವ, ತಿಳಿತಾ. ಅಂದ್ರೆ ಇದು ಹೇಳಿಕೆ ಕರೆಕ್ಟ್ ಆಗತ್ರಿ. ಅಂದ್ರೆ ಎಲ್ಲಾ ಖಾಲಿಗಳು ನೆಲಗಳು, ಸಾರಿ ಹೇಳಿಕೆ ತಪ್ಪಾಗತ್ತಿದ. ಅಂದ್ರೆ ಎಲ್ಲಾ ನೆಲಗಳು ಮಾತ್ರ ಖಾಲಿ ಅದಾವ, ಆದ್ರೆ ಎಲ್ಲಾ ಖಾಲಿಗಳು ನೆಲಗಳು ಅಲ್ಲ. ಇದು ನೆಲಗಳು, ಎಲ್ಲಾ ಖಾಲಿಗಳು ನೆಲಗಳು ಅಂತ ಹೇಳ್ತಾನ ನಾವು, ಅಲ್ಲಿದ ತೀರ್ಮಾನ ತಪ್ಪಾಗುತ್ತೆ. ಇನ್ನ ಎಲ್ಲಾ ಹುಡುಗಿಯರು ಖಾಲಿಗಳು, ಇದು ಕೂಡ ತಪ್ಪು. ಅಂದ್ರ ಎರಡೂ ಕೂಡ ಹೇಳಿಕೆಗಳು ತಪ್ಪಾಗಿದಾವ. ಅಂದ್ರ ಒಂದಕ್ಕೊಂದು ಸಂಬಂಧನ ಇಲ್ಲ ಅಂದ್ಮ್ಯಾಗ. ಸೊ ಎಲ್ಲಾ ಹುಡುಗಿಯರು ಖಾಲಿಗಳು ಅಂದ್ರೆ ಹುಡುಗಿಯರಿಗೂ ಖಾಲಿಗಳಿಗೂ ಸಂಬಂಧ ಇಲ್ಲ. ಎಲ್ಲಾ ಖಾಲಿಗಳು ನೆಲಗಳು ಅಂತ ಹೇಳ್ತಾನೆ, ಎಲ್ಲಾ ಖಾಲಿಗಳು ನೆಲಗಳು ಅಂತ ಹೇಳ್ತಾನೆ, ಅಲ್ಲ. ಆದ್ರೆ ಎಲ್ಲಾ ನೆಲಗಳು ಮಾತ್ರ ಖಾಲಿ ಅದಾವ. ಅದಕ್ಕೇನೈತಿಲ್ಲ ಇದು ಕೂಡ ಹೇಳಿಕೆ ತಪ್ಪಾಗೈತೆ. ಅಂದ್ರ ಇಲ್ಲಿ ಏನೈತಿ, ತೀರ್ಮಾನ 1 ಮಾತ್ರ ಅನುಸರಿಸುತ್ತದೆ, ತೀರ್ಮಾನ 2 ಮಾತ್ರ ಅನುಸರಿಸುತ್ತಾರೆ, ಯಾವುದೇ ತೀರ್ಮಾನವು ಅನುಸರಿಸುವುದಿಲ್ಲ. ತೀರ್ಮಾನ 1 ಮತ್ತು 2 ಅನುಸರಿಸುತ್ತವೆ. ಅಂದ್ರೆ ಈ 2 ತೀರ್ಮಾನಗಳು ತಪ್ಪದ ಅಂದ ಬಳಕ ಸೊ ಇವು ಎಲ್ಲ ಆನ್ಸರ್ಗಳ ತಪ್ಪಾಗ್ತಾವ. ಇದ್ರೊಳಗೆ ಏನೈತಿ ಯಾವ ತೀರ್ಮಾನವು ಕೂಡ ಅನುಸರಿಸುವುದಿಲ್ಲ. ಅಂದ್ರೆ ಎಲ್ಲರ ಕರೆಕ್ಟ್ ಆಗಿತ್ತು ತಿಳ್ಕೊರಿ. ಒಂದ್ ವೇಳೆ ಏನೈತಿಲ್ಲ ಇಲ್ಲೇ ಇದ ಹೇಳಿಕೆ ಒಳಗನೆ ಹೇಳ್ತಾನೆ ಕೇಳ್ರಿ. ಎಲ್ಲಾ ಹುಡುಗಿಯರು ಖಾಲಿಗಳು ಐತಿಲ್ಲ, ಅದ ಜಾಗದಾಗ ಎಲ್ಲಾ ಹುಡುಗಿಯರು ಖಾಲಿಗಳಲ್ಲ ಅಂತಂದ್ರೆ ಐತ್ಲ ಎಲ್ಲಾ ಹುಡುಗಿಯರದಾರು ಖಾಲಿಗಳ ಅಲ್ಲ. ಅಂದ್ರೆ ಇದಕ್ಕ ಸಂಬಂಧ ಇಲ್ಲ ಅಂದಾಗ ಇದು ಹೇಳಿಕೆ ಕರೆಕ್ಟ್ ಆಗಿರ್ತಿತ್ತ. ಅಂದ್ರೆ 2 ಮಾತ್ರ ಅನುಸರಿಸುತ್ತಿತ್ತ. ಅದಕ್ಕೇನಿಲ್ಲ ಈ ತೀರ್ಮಾನಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಡ್ಬೇಕ. ನೆಕ್ಸ್ಟ್ ನೋಡ್ಕೊಳ್ರಿ, ಅದೇ ತರ ಏನೈತಿ 2 ಎಕ್ಸಾಂಪಲ್ ಕೊಡಾಕತ್ತೀನಿ, ನೋಡ್ಕೊಳ್ರಿ. ಇವತ್ತು ನೀವು ಬಿಡಿಸ್ರಿ, ನನಗೆ ಬಿಡಿಸ್ಕಿಸಿಂದ ನಾನು ನೆಕ್ಸ್ಟ್ ನಾಳೆ ಕ್ಲಾಸ್ನೊಳಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿ ಏನೈತಿಲ್ಲ ನೋಡ್ಕೊಳ್ರಿ, ಹೇಳಿಕೆಗಳು ಎಲ್ಲಾ ಎಲ್ಗಳು ಹ್ವಿಗಳು, ಯಾವುದೇ ಎಲ್ ಸಹ ಜೆ ಅಲ್ಲ. ಹೇಳಿಕೆ ತೀರ್ಮಾನ ನೋಡ್ಕೊಳ್ರಿ, ಎಲ್ಲಾ ಹ್ವಿಗಳು ಎಲ್ಗಳು, ಎಲ್ಲಾ ಜೆಗಳು ಹ್ವಿಗಳಲ್ಲ. ಇದನ್ನ ನೋಡ್ಕೊಂಡ್ಬಿಟ್ಟ ಆನ್ಸರ್ ಯಾವ್ದಾಕತಿ ನನಗೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ಒಂದು ನೋಡ್ಕೊಳ್ರಿ, 2 ಕೊಡ್ತೀನಿ, ಇದನ್ನೊಂದು ಮತ್ತು ಇದನ್ನೊಂದು ನೋಡ್ಕೊಳ್ರಿ. ಇದ್ರೊಳಗೆ 3 ಹೇಳಿಕೆಗಳನ್ನು ಕೊಟ್ಟ ತೀರ್ಮಾನಗಳು 2 ಕೊಟ್ಟೈತೆ. ಇದ್ರೊಳಗೆ ಯಾವುದು ಅನುಸರಿಸುತ್ತೈತೆ ಅಂತ ಬರೀರಿ. ಅದನ್ನೇನೈತಿಲ್ಲ ನೋಡ್ಕೊಡ್ರಿ. ಇಲ್ಲಿ ಹೇಳಿಕೆ ಅಂತ ಎಲ್ಲಾ ಸೈಕಲ್ಗಳು ಚಕ್ರಗಳು, ಕೆಲವು ಸೈಕಲ್ಗಳು ವಾಹನಗಳು. ಸೊ ವಾಹನ ಆಗ್ಬೇಕಿದು, ವಾಹನ ಆಗೈತಿದ ವಾಹನದ ಬರ್ಕೊಡ್ರಿ. ಸೊ ವಾಹನಗಳು, ಸೊ ಇದು ವಾಹನದ ಬರ್ಕೊಡ್ರಿ.
ಕೆಲವು ಸೈಕಲ್ಗಳು ವಾಹನಗಳು, ಎಲ್ಲಾ ಸೈಕಲ್ಗಳು ಚಕ್ರಗಳು, ಎಲ್ಲಾ ಸೈಕಲ್ಗಳು ನಡ್ಬಾರ್ಕ್ ಬರ್ತಾವ, ಚಕ್ರಗಳು ಮ್ಯಾಗ ಬರುತ್ತೆ. ಅದ್ ನೋಡ್ಕೊಡ್ರಿ, ನಾ ಯಾವ ಬಿಡಿಸಿ ಹೇಳಿನಿ ಈಗ ಅದ ತರ ನೋಡ್ಕೊಡ್ರಿ. ಕೆಲವು ವಾಹನಗಳು ಟೈರುಗಳು ಅಂತ ಕೊಟ್ಟ ಅಂದಾಗ ಇಲ್ಲಿ ಹೇಳಿಕೆ 2 ಕೊಟ್ಟನ. ಸೊ ಇದನ್ನ ನೋಡ್ಕೊಡ್ರಿ, ಕರೆಕ್ಟ್ ಆಗಿ ಯಾವ್ದ ಆನ್ಸರ್ ಕರೆಕ್ಟ್ ಆಕತಿ ನೋಡ್ರಿ. 3ನೇ ಉದಾಹರಣೆ ಮತ್ತು 4ನೇ ಉದಾಹರಣೆ ನಿಮ್ಗೆ ಬಿಡ್ಸಾಕ್ ಕೊಟ್ಟಿನಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ಏನೈತಿ ಇದನ್ನ 2 ಲೆಕ್ಕ ಬಿಡಿಸಿ ಮತ್ತೇನದಿಲ್ಲ ಒಂದು ಸ್ವಲ್ಪ ಟಪ್ ಇರುವಂಥವು ನನಗೆ ಹುಡುಗರು ಕಳಿಸಿರ್ತಕ್ಕಂಥವು ಅದನ್ನೆಲ್ಲ ಬಿಡಿಸಿ ನಿಮ್ಗೆ ತಿಳಿಸಿ ಹೇಳ್ತೀನಿ. ಆದಷ್ಟು ನಿಮಗೆ ಏನಾದ್ರು ಡೌಟ್ ಇದ್ರು ಕೂಡ ಅದನ್ನು ನನಗೆ ಪ್ರಶ್ನೆಗಳನ್ನು ನನ್ನ ಸ್ನೇಹಜೀವಿ ಅಫಿಷಿಯಲ್ ಟೆಲಿಗ್ರಾಮ್ದೊಳಗೆ ಕಳಿಸ್ರಿ. ಇರ್ಲಿಕ್ಕಂದ್ರೆ ಇದ್ರೊಳಗನ ಕಮೆಂಟ್ ಮಾಡ್ರಿ, ಅದನ್ನೆಲ್ಲನೂ ಬಿಡಿಸಿ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ನಾಗ ತಿಳಿಸ್ತೀನಿ. ಸೊ ಆದಷ್ಟು ಏನೈತಿಲ್ಲ ಉಪಯೋಗ ಜಾಸ್ತಿ ತಗೊಳಕೈತೆ. ದೇವ್ರು ಒಳ್ಳೇದು ಮಾಡಲಿ. ಚಲೋತಂಗಿ ತಯಾರಿ ಮಾಡ್ಕೊಂತಿರ್ತ ಬರ್ರಿ. ಇನ್ನೇನು ಭಾಳ ದಿನ ಉಳಿದಿಲ್ಲ, ಎಕ್ಸಾಮ್ ಕೆಸಸ್ಸಿದ. ನೀವು ತಯಾರಿಯನ್ನು ಚೆನ್ನಾಗಿ ಮಾಡ್ಕೊಂಡ್ರಿ ಅಂದ್ರೆ ಆದಷ್ಟು ಬೇಗ ನಿಮ್ದು ನೌಕರಿ ಆಗುತ್ತೆ. ಈ ಸದ್ಯದೊಳಗೆ ಏನೈತಿ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ದವರು ಭಾಳ ಚೆನ್ನಾಗಿ ಹೇಳ್ತಾರೆ. ಆದ್ರೆ ನಿಮಗೆ ಏನೈತಿ ಕನ್ನಡ ಶಾಲೆ ಹುಡುಗರ್ಗತ್ಲಿ ಹೇಳ್ಬೇಕು ಅನ್ನೋ ಕಾರಣಕ್ಕಾಗಿ ನಾ ಏನೈತಿಲ್ಲ ಕ್ಲಾಸ್ ಮಾಡಕತ್ತೀನಿ. ಇರ್ಲಿಕ್ಕಂದ್ರೆ ಈಶ್ವರ್ ಗಿರಿ ಸರ್ದು ಅವ್ರು ಹೆಂಗೆ ಮಾಡ್ತಾರೆ ಅಂದ್ರೆ ಅವರು ಹುಡುಗರಿಗೆ ಅಂದ್ರೆ ಒಂದು ಸ್ವಲ್ಪ ಮೆಚೂರ್ ಹುಡುಗರಿಗೆ ಹೇಳ್ದಂಗೆ ಹೇಳ್ತಾರೆ. ಅಂದ್ರೆ ಅವರು ಚಂದ ಭಾಳ ಹೇಳ್ತಾರೆ, ಅವರೆಲ್ಲ ತಿಳ್ಕೊಂಡ್ರೆ ತಿಳಿತೈತಿ. ಸೊ ಆದಷ್ಟು ಏನೈತಿಲ್ಲ ನನ್ನ ಭಾಷೆ ಒಳಗೆ ತಿಳಿಸಿದ್ರೆ ಹುಡುಗರಿಗೆ ಹೆಲ್ಪ್ ಆಗತ್ತೆ ಅನ್ನಕತ್ತೀರ ಅನ್ನೋ ಕಾರಣಕ್ಕಾಗಿ ವಿಡಿಯೋ ಮಾಡಿ ಹಾಕಾಕತ್ತೀನಿ. ಸಾಕಷ್ಟು ಜನ ಅದಾರ ಕ್ವಶನ್ ಪೇಪರ್ ಬಿಡಿಸೋರು, ಸಿಂಗಾಡಿ ಸರ್ ಬೆಳಗಾವ್ದವ್ರು ಅದಾರ. ಅವನ್ನೆಲ್ಲ ನೋಡ್ಕೊಡ್ರಿ, ಚಲೋ ತಂಗಿ ಓದ್ಕೊಡ್ರಿ. ಅಕಾಡೆಮಿಗೆ ಬರ್ತೀರಂದ್ರೆ ಕ್ಲಾಸ್ಗಳ ನಮ್ಮ ಅಕಾಡೆಮಿ ಸಾಕಷ್ಟು ಈಗಾಗಲೇ ಅಗ್ನಿವೀರದಾಯ್ತು, SSC ಎಲ್ಲ ಚಲೋ ಅದಾವ. ಚಲೋ ತಂಗಿ ತಯಾರಿ ಮಾಡ್ಕೊಡ್ರಿ. ಎಲ್ರಿಗೂ ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.